ಜಸ್ಟ್ ಮಿಸ್ ಆಯಿತು ಮೆಟ್ರೋ. ಮಳೆ ಮಳೆ ಮಳೆ. ಟ್ರೈನ್ ಬಂದು ನಿಂತಿದೆ ಆಲ್ರೆಡಿ. ಟ್ರೈನು ಬಂದು ನಿಂತಿದೆ ತಾಳಗುಪ್ಪ. ಹೋಗೋದಷ್ಟೇ ಬಾಕಿ. ನೀವು ನೋಡ್ತಾ ಇರ್ಬೋದು, ನೀವು ಎಲ್ಲ ಹಿಂದಿಲಿ ಹಾಕಿದ್ದಾರೆ. ಹಿಂದಿ ಬಂದೇ ಹೋಗ್ತದೆ. ಅಂತೂ ಇಂತೂ ಬೆಳಗ್ಗೆ 7 ಗಂಟೆಗೆ ತಾಳಗುಪ್ಪ ಬಂದು ಬರೀ ಹಿಂದೆ ಬರೀ ಸೀಟ್ ಬರೀ ಹಿಂದ ಇದೆ ನೋಡಿ ನಮ್ದು ಬೆಳೆದ ಶಾಲೆ, ಕನ್ನಡ ಶಾಲೆ. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ತುಂಬ ದಿನ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಶಿರ್ಸಿಗೆ ಯಾವ ಟ್ರೈನ್ ಅಂದ್ಕೊಂಡ್ರ? ಬೆಂಗಳೂರು ಟು ತಾಳಗುಪ್ಪ, ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ಗೆ ಹೋಗ್ತಾ ಇದ್ದೀನಿ. ಈಗ ಮಳೆ ಬರ್ತಿದೆ ಹೊರಗಡೆ, ಈಗ ಹೊರಡಬೇಕು ಇಲ್ಲಿಂದ. ಊರಲ್ಲೂ ತುಂಬ ಮಳೆ ಅಂತೆ. ಹೋಗೋಣ, ಅಲ್ಲಿ ಹೋಗಿ ಭೇಟಿ ಮಾಡೋಣ. ಟ್ರೈನ್ ಜರ್ನಿ ಎಲ್ಲ ಫುಲ್ ತೋರಿಸ್ತೀನಿ. ಹಾಗೆ ನಾವು ನೆಕ್ಸ್ಟ್ ಡೇ ಚಿಕ್ಕಮಂಗ್ಳೂರು ಬಂಡಾಜೆ ಹಿಲ್ಸ್, ಬಂಡಾಜೆ ಫಾಲ್ಸ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಆ ಟ್ರೆಕ್ ಎಕ್ಸ್ಪೀರಿಯನ್ಸ್ನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಲೆಟ್ಸ್ ಗೋ ಗೈಸ್. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಈಗ ಹೊರಡ್ಬೇಕಷ್ಟೆ. ಗೈಸ್, ನಾನು ಆಟೋ ಬುಕ್ ಮಾಡಿದೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ. 2 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಆಗಲೇ ಮಳೆ ಸ್ಟಾರ್ಟ್ ಆಗಿತ್ತು ಸಣ್ಣಕ್ಕೆ, ನೋಡ್ತಾ ಇರ್ಬೋದು ನೀವು. ಪೇಮೆಂಟ್ ಇದಕ್ಕೇನಾ ಮಾಡೋದು? ಆಗಿದೆ, ಥ್ಯಾಂಕ್ ಯು. ಅಂತೂ ಮೆಟ್ರೋ ಸ್ಟೇಷನ್ಗೆ ಕಾಲಿಟ್ಬಿಟ್ಟೆ. ಇದು ಯಾವ ಮೆಟ್ರೋ ಸ್ಟೇಷನ್ ಅಂತ ನೀವೇ ಕಮೆಂಟ್ ಮಾಡಿ ನೋಡೋಣ. ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಈಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಗಾಯ್ಸ್, ಇವಾಗ ನೋಡ್ಬೋದು ನೀವು, ಮೆಟ್ರೋ ಸ್ಟೇಷನ್ ಒಳಗಡೆ ಬಂದೆ, ಹತ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಮಿಸ್ ಆಯಿತು ಮೆಟ್ರೋ. ಮೆಟ್ರೋ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಮೆಟ್ರೋ. ಜಸ್ಟ್ ಮಿಸ್ ಆಯಿತು. ಇನ್ನು 7 ಮಿನಿಟ್ಸ್ ತೋರಿಸ್ತಾ ಇದೆ, ಇಲ್ಲಿಂದ ಬರುತ್ತೆ. ವೆಯ್ಟ್ ಮಾಡಬೇಕು ಇನ್ನು. ಗಾಯ್ಸ್, ಇವಾಗ 5 ಮಿನಿಟ್ಸ್ ಇದೆ ಇನ್ನು ಟ್ರೈನ್ ಬರೋಕ್ಕೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಮೆಟ್ರೋ ಕಮ್ ಫಾಸ್ಟ್. 5 ಮಿನಿಟ್ಸಲ್ಲಿ ಬರುತ್ತೆ, ತೋರಿಸ್ತೀನಿ ನಿಮ್ಮ ಮೆಟ್ರೋ. ಅಂತೂ ನಮ್ಮ ಮೆಟ್ರೋ ಟ್ರೈನ್ ಬಂದೇ ಬಿಡ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಯಾರಿಲ್ಲ, ಒಬ್ಬನೇ ಮೆಟ್ರೋದಲ್ಲಿ. ಜನನೇ ಇಲ್ಲ ಗುರು. ಗಾಯ್ಸ್, ನೀವೇನಾದರೂ ಡೈಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ, ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಅಂತ.
ಅಂತೂ ನಮ್ಮ ಸ್ಟೇಷನ್ ಬಂತು. ವಿಡಿಯೋ ಮಾಡೋ ಬರ್ತಲ್ಲಿ ರೈಟ್ ಸೈಡ್ ಹೋಗಿ ನಿಂತ್ಕೊಳ್ಳೋ ಬದಲು ಲೆಫ್ಟ್ ಸೈಡ್ಗೆ ಹೋಗ್ಬಿಟ್ಟೆ. ಬಂದೆ, ಅಂತೂ ಇಂತೂ ರೈಲ್ವೆ ಸ್ಟೇಷನ್ಗೆ ರೀಚ್ ಆದೆ. ಮೆಟ್ರೋಲ್ ಬಂದ್ರೆ ಒಂದು ಬೆನಿಫಿಟ್ ಏನಂದ್ರೆ ರೈಲ್ವೆ ಸ್ಟೇಷನ್ ಒಳಗಡೆಯಿಂದಾನೇ ಬರ್ಬೋದು. ಬಸ್ ಅದು ಹೊರಗಡೆ ಮಳೆ ಬರ್ತಿದೆ. ಒಂಚೂರು ಮಳೆ ತಾಗದೆ ಮೆಟ್ರೋ ರೈಲ್ವೆ ಸ್ಟೇಷನ್ ಒಳಗಡೆನೆ ಬಂದಂಗಾಯ್ತು. ಭಾರತೀಯ ರೈಲ್ವೆ ಕಡೆಗೆ ಏನು ಮಳೆ ಗೊತ್ತಾ ಬೆಂಗಳೂರಲ್ಲಿ, ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮೆಟ್ರೋದಲ್ಲಿ. ಬೆಂಗಳೂರು ಮೆಟ್ರೋ ಅದಕ್ಕೆ ನಂಬರ್ 1 ಅಲ್ಲಿರುತ್ತೆ. ಮಳೆ ಅಂದರೆ ಮಳೆ, ಯಪ್ಪ. ಮೆಟ್ರೋ ಬಿಟ್ಟು ಬೇರೆ ಟ್ರಾನ್ಸ್ಪೋರ್ಟ್ ಯಾವ್ದ್ರಲ್ಲಿ ಬಂದಿದ್ರು ಒದ್ದೆ ಹಾಕೊಂಡು ಬರ್ತದೆ, ಅಷ್ಟು ಮಳೆ ಬರ್ತದೆ. ಇವಾಗ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ ಕಡೆ ಹೆಂಗೆ ಹೋಗೋದು ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿಂದಾನೇ ಕಾಣಿಸ್ತಿದೆ ಅಲ್ಲ ಗಾಯ್ಸ್, ನೋಡಿ ಮೆಟ್ರೋ ಸ್ಟೇಷನ್ ಒಳಗಿಂದ ರೈಲ್ವೆ ಸ್ಟೇಷನ್ ಒಳಗೆ ಬಂದ್ಬಿಟ್ಟೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ವೆಯ್ಟ್ ಮಾಡ್ತಾ ಇದ್ದಾನೆ, ಊಟ ಮಾಡಿಲ್ಲ ಏನು. ಈಗ ಊಟ ಮಾಡಿಕೊಂಡು ಟ್ರೈನ್ ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ. ಸಖತ್ ಮಳೆ ಮಾತ್ರ. ನಾನು ಹೋಗೋ ಟೈಮಲ್ಲೇ ಈ ಥರ ಮಳೆ ಬರ್ಬೇಕಾ? ಊರಲ್ಲೇ ಅದಿ ಮಳೆ ಅಂತೆ. ಭಾರತೀಯ ರೈಲ್ವೆ ನಿಲ್ದಾಣದ ಕಡೆ ಟುವರ್ಡ್ಸ್ ಇಂಡಿಯನ್ ರೈಲ್ವೇಸ್. ತಾಳಗುಪ್ಪ ಎಕ್ಸ್ಪ್ರೆಸ್, ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ 3:23 11:15 ಹೊರಡೋದು. ಈ ಮಳೆಯಲ್ಲಿ ಕಷ್ಟ ಅಪ್ಪ ಗುರು. ನಮ್ದು ಬರೋದು ಟ್ರೈನ್ ಬರೋದು 9th 10th ಪ್ಲಾಟ್ಫಾರ್ಮ್ ಅಲ್ಲಿ. ಬಟ್ ಅದು ಬಂದ ನಮ್ಮ ಅಮಿತ ಕಡೆಗ. ಅಮಿತ ಎಲ್ಲಿ ಹಿಂಗೆ ಹೋಗೋದು? ಹಾ, ಎಂತ ತಿನ್ನೋದು? ಎಲ್ಲಿ ತಿನ್ನೋದು? ಇಲ್ಲೇ ತಿನ್ನೋದಾ? IRCTC ಇಲ್ಲದೆ ಪ್ಯೂರ್ ವೆಜ್. ಮತ್ತೆ ಬೇರೆ ಕಡೆ ಮಳೆ ಎಲ್ಲ ಹೋಗಕ್ಕಾಗಲ್ಲ. ಎಂತ ಮಾಡೋಣ ಹೇಳಿ? ಬಂದಿದೆ ಅಲ್ಲ, ಇಲ್ಲೇ ತಿನ್ನೋಣ ಬಾ.
IRCTC अरे मुंह धो क्या है ना हमको क्या है ಏನೇನಿದೆ ಇಲ್ಲಿ ಬರ್ದಿರೋದು ಇದ್ರ ಯಾವ ತಳನ ವೆಜ್ ಬಿರಿಯಾನಿನಾ ಫ್ರೈಡ್ ರೈಸ್ ಬೇಡ ವೆಜ್ ಬಿರಿಯಾನಿ ತಗೋಣ ಎರಡು ವೆಜ್ ಬಿರಿಯಾನಿ ಕೊಡಿ. ಎರಡು ವೆಜ್ ಬಿರಿಯಾನಿ ಬೇರೆ 140 ಬೇರೆ ಮತ್ತೇನು ಪಾರ್ಸಲ್ ಮತ್ತೇನಿದೆ ಇಲ್ಲೇ ತಿಂತೀವಿ ಏನೇನು ಮತ್ತೇನೇನಿದೆ ಬೇಡ ಅಲ್ಲ ಕರಿ ಕರ್ಡ್ ರೈಸ್ ಲೆಮನ್ ರೈಸ್ ಫ್ರೈಡ್ ರೈಸ್ ನೂಡಲ್ಸ್ 140 ವಾಟರ್ ಬಾಟಲ್ ಬೇಕೇನಾ? ಒಂದು ವಾಟರ್ ಬಾಟಲ್ ಕೊಡಿ 1 ಲೀಟರ್ ಆಚೆ ಆಚೆಗೆ 20 ರೂಪಾಯಿ ಇದ್ರೆ ಕೊಡಿ ತರಿಸ್ತೀನಿ. ಓ ಪಾನಿ ಇಲ್ಲಕ್ಕೆ ಯಾವ ಇದಾರೆ ಇಲ್ಲೇ ತಿನ್ನಕಲ್ಲ 20 ರೂಪೀಸ್ ಕೊಡಿ. ಕೋಲ್ಡಾ ಕೋಲ್ಡ್ ನಾರ್ಮಲ್ ಪಾನಿ ಇಲ್ಲಕ್ಕೆ ಯಾವ ಜಲ್ದಿ 20 ರೂಪೀಸ್ ಆಗಿದೆ 140. ಬಾಯ್ ವೆಜ್ ಬಿರಿಯಾನಿ 2 ಹಾಂ ಇಲ್ಲೇ ಗಾಯ್ಸ್ ಇದು IRCTC ಅವ್ರದ್ದೇ ಕ್ಯಾಟ್ರು ಎಲ್ಲ ವೆಜ್ ಐಟಮ್ಸು ವೆಜ್ ಬಿರಿಯಾನಿ ವೆಜ್ ಫ್ರೈಡ್ ರೈಸು ದೋಸೆ ಎಲ್ಲ ಸಿಗುತ್ತೆ ಇಲ್ಲಿ. ಥ್ಯಾಂಕ್ ಯು. ಎಲ್ಲ ದಮಿತ ಅಲ್ಲೈತೆ ವೆಜ್ ಬಿರಿಯಾನಿ ಅಂತೆ IRCTC. ಅಮಿತ್ ಹೇಳ ಹೆಂಗಿದೆ ಅಂತ. ವೆಜ್ ಬಿರಿಯಾನಿ ಅಂತಾನೆ ಅನಿಸ್ತಾ ಇಲ್ಲ ಅಲ್ಲ ಮತ್ತೇನು ಅನಿಸ್ತಿದೆ? ಅದು ಪಲಾವು ಅಲ್ಲ. ಅದು ಪಲಾವು ಅಲ್ಲ ಬಿರಿಯಾನಿನೂ ಅಲ್ಲ. ಓ ಶಿಟ್ ಮಳೆ ಬರ್ತಿದೆ ಗಾಯ್ಸ್. ಮಳೆ 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 ಟ್ರೈನ್ ಬಂದು ನಿಂತಿದೆ ಆಲ್ರೆಡಿ. ಟ್ರೈನು ಬಂದು ನಿಂತಿದೆ ತಾಳಗುಪ್ಪ. ಹತ್ತೋಗ್ಕೊಂಡು ಹೋಗೋದಷ್ಟೇ ಬಾಕಿ. ನೀವು ನೋಡ್ತಾ ಇರ್ಬೋದು ನೀವು ಎಲ್ಲ ಹಿಂದಿಲಿ ಹಾಕಿದ್ದಾರೆ. ಹಿಂದಿ ಬಂದೇ ಬರ್ತೀವಿ. Guys, ನಾವು ರೀಚ್ ಆಗಿ ನೋಡ್ಬೋದು ನೀವು ಅದೆಲ್ಲ. ಇಲ್ಲಿ ಕೂತಿದ್ದಾನೆ ಇವನು ಅಮಿತ್, ಮೊಬೈಲ್ ನೋಡ್ತಾ. ಎಷ್ಟು ಗಂಟೆ ರೀಚ್ ಆಗ್ತೇವೆ ಅಮಿತ? ಬೆಳಿಗ್ಗೆ 7:30 ರೀಚ್ ಆಗ್ತೀವಿ ಬೆಳಿಗ್ಗೆ. ತಾಳಗುಪ್ಪ ಇರ್ತೀವಿ ಬಟ್ ನೋಡ್ಬೇಕು ಸಾಗರದಲ್ಲಿ ಇಳಿತ್ವಾ ಏನೋ ಅಂತ. ಟ್ರೈನ್ ಮಲಗಿದ್ದೀನಿ. ಟ್ರೈನ್ ಮೂವ್ ಆಗ್ತಾ ಇದೆ. ಬೆಳಗ್ಗೆ 7 o'clock 7:30 ಹಿಂಗೆ ರೀಚ್ ಆಗುತ್ತೆ. ಸಿಗ್ತೀನಿ ಅಲ್ಲಿ ಬೆಳಗ್ಗೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಅಂತೂ ಇಂತೂ ಬರ್ತಾ ಇದ್ದೀವಿ. ಬೆಳಗ್ಗೆ ಆಯ್ತು. ನೋಡಿ ಗಾಯ್ಸ್ ನಮ್ಮ ಮಲೆನಾಡ್ ಸೌಂದರ್ಯನ ಎಲ್ಲಿ ನೋಡಿದ್ರು ಸುತ್ತಲೂ ಪ್ರಕೃತಿ ಸೌಂದರ್ಯ ನೋಡ್ಬೋದು. ಅಂತೂ ಇಂತೂ ಸಾಗರ ರೀಚ್ ಆದ್ವಿ.
ನೋಡಿ ಗಾಯ್ಸ್, ಇವಾಗ ನೀವು ಬಂದಿರೋದು ಸಾಗರ ರೈಲ್ವೆ ಸ್ಟೇಷನ್ಗೆ. ನೀವು ಯಾರಾದರೂ ಸಾಗರದವರಾಗಿದ್ದರೆ ಈ ಸ್ಟೇಷನ್ ಬಗ್ಗೆ ಏನಾದರೂ ಹೇಗೆ ಗೊತ್ತಿದ್ರೆ ಹೇಳ್ಬೋದು. ಎಂತ ನೆಕ್ಸ್ಟ್ ಸ್ಟಾಪ್ಸ್ ತಾಳಗುಪ್ಪ. ಹೊಳೆ ಮರೆ ಅಮಿತ ಅಂತೂ ತಾಳಗುಪ್ಪ ರೀಚ್ ಆದ್ವಿ ನೋಡಿ ಗಾಯ್ಸ್. ತಾಳಗುಪ್ಪ ತಾಳಗುಪ್ಪ ತಾಳಗುಪ್ಪ. ಅಂತೂ ಇಂತೂ ಬೆಳಗ್ಗೆ 7 ಗಂಟೆಗೆ ತಾಳಗುಪ್ಪ ಬಂದು ತಾಳಗುಪ್ಪ ರಿಚ್ಡ್. ಅಮಿತ್ ಖಾಲಿ ಮಾಡ, ಡಸ್ಟ್ಬಿನ್ಗೆ ಹಾಕ್ಬಿಡೋಣ. ಮೊದ್ಲು ಹಿಂಗೆ ಹೋಗ್ಬೇಕಿತ್ತಲ್ಲ, ಚೇಂಜ್ ಮಾಡಿದ ಇಲ್ಲ. ನಾ ಸದ್ಯ ಬಂದೇ ಇಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟಿದೆ ಈಗ. ಇಲ್ಲಿಂದ ನಮ್ಮೂರಿಗೆ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ಬೇಕು. ಬರೀ ಹಿಂದೆ ಬರೀ ಸೀಟ್ ಬರೀ ಹಿಂದ ಕೆಳಗೆ ಟ್ರಾನ್ಸ್ಫರ್ ಆನ್ಲೈನ್ ಆನ್ಲೈನ್ ಮಾಡ್ತೇನೆ. ಇಲ್ಲ ಕ್ಯಾಶ್. ಎಷ್ಟು? 118.
118 ಆಗಿದೆ. ಗಾಯ್ಸ್ ಇಲ್ಲಿಂದ 42 ಕಿಲೋಮೀಟ್ರ್ ನಮ್ಮೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತಾಳಗುಪ್ಪೆಯಿಂದ ಯಾವಾಗ ನೋಡಿದ್ರು ಯಾವ ಬಸ್ ಫುಲ್ ರಶ್ಶೇ ಇರುತ್ತೆ. ನನಗಂತೂ ಯಾವಾಗಲೂ ಸೀಟ್ ಸಿಗ್ತಾ ಇರಲಿಲ್ಲ, ಇವತ್ತು ಸಿಕ್ಕಿದೆ. ಅದರಲ್ಲೂ ಲಾಸ್ಟ್ ಸೀಟು ಯಪ್ಪ ಜಂಪ್ ಆಗ್ತಾನೇ ಇದೆ. ಫೈನಲಿ 1 ಅವರ್ ಆದಮೇಲೆ ನಮ್ಮೂರು ಬಂತು. ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ. ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ರಶ್ ಇದೆ. ಇಲ್ಲಿ ನೋಡಿದ್ರೆ ಸ್ಕೂಲ್ ಮಕ್ಕಳೆಲ್ಲ ಹತ್ತಕ್ಕೆ ರೆಡಿ ಆಗಿದ್ದಾರೆ. ಇದೇ ನೋಡಿ ಗಾಯ್ಸ್ ನಮ್ಮೂರು ಕಾನ್ಸೂರು ಅಂತ. ನಾನು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ. ನಾವು ನಮ್ಮ ಹುಟ್ಟಿದೂರನ್ನು ಬಿಟ್ಟು ಎಲ್ಲೋ ಕೆಲಸ ಮಾಡ್ತಾ ಎಷ್ಟೋ ದಿನ ಆದಮೇಲೆ ಊರಿಗೆ ಬಂದಾಗ ಆ ಫೀಲೇ ಬೇರೆ. ಬಾಯ್ ಗಾಯ್ಸ್. ಇದೇ ನೋಡಿ ನಮ್ಮದು ಬೆಳೆದ ಶಾಲೆ, ಕನ್ನಡ ಶಾಲೆ. ಗಾಯ್ಸ್ ನೀವು ನಿಮ್ಮ ಊರನ್ನ ಬಿಟ್ಟು ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದರೆ ನಿಮ್ಮೂರಿನ ಹೆಸರನ್ನ ಕಮೆಂಟ್ ಮಾಡಿ. ಆಫ್ಟರ್ ಅ ಲಾಂಗ್ ಟೈಮ್. ಇದೇ ಬಸ್ಸಿ ಟ್ರೈನಿಗೆ. ಹಾಂ ಆರಾಮ್. ಆರಾಮ. ಗಾಯ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಚಿಕ್ಕಮಂಗ್ಳೂರು ಹೆಬ್ಬೆ ಫಾಲ್ಸು ಮತ್ತು ಬಂಡಾಜೆ ಫಾಲ್ಸ್ ಟ್ರೆಕ್ ಇರುತ್ತೆ. ಸಖತ್ತಾಗಿರುತ್ತೆ, ಫನ್ನಿಂದ ಕುಡಿಯುತ್ತೆ ಮತ್ತು ಅಡ್ವೆಂಚರ್ಸಿಂದ ಇರುತ್ತೆ. ಮತ್ತು ಮಿಸ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. ಥ್ಯಾಂಕ್ ಯು. ಹಾಂ, ನಮ್ಮೂರಿನ ಪರಿಸರವೇ ಚಂದ.